ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ನಿಮ್ಮ ಮನೆಯೊಳಗೆ ಇಬ್ಬರು ಅದೃಶ್ಯ ದೇವತೆಗಳ ಪ್ರವೇಶ. ಈ ಒಂದು ಸಣ್ಣ ತಪ್ಪು ನಿಮ್ಮನ್ನು ಬೀದಿಗೆ ತರಬಹುದು. ತುಲಾರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳು. ಸಮತೋಲನ ಮತ್ತು ನ್ಯಾಯಕ್ಕೆ ಹೆಸರಾದ ನಿಮ್ಮ ಜೀವನದಲ್ಲಿ ಈಗ ಒಂದು ಮಹತ್ತರವಾದ ದೈವಿಕ ರಹಸ್ಯ ಬಿಚ್ಚಿಕೊಳ್ತಾ ಇದೆ. ತುಲಾರಾಶಿಯವರೇ, ನಿಮ್ಮ ಮನೆಯ ಹೊಸ್ತಿಲನ್ನು ಇಬ್ಬರು ಅತ್ಯಂತ ಶಕ್ತಿಶಾಲಿ ದೇವತೆಗಳು ದಾಟಿದ್ದಾರೆ. ಈ ಸತ್ಯ ನಿಮ್ಗೇನಾದರೂ ಗೊತ್ತಾ? ಇದು ಕೇವಲ ಆಶ್ಚರ್ಯ ಅನಿಸಿದ್ರು ಕೂಡ ನಿಮ್ಮ ಜಾತಕದ ಪ್ರಬಲ ಗ್ರಹಗತಿಗಳು ಈಗ ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿಗಳ ಉಪಸ್ಥಿತಿಯನ್ನು ಸಾರ್ತಾ ಇವೆ. ಈ ದೇವತೆಗಳು ನಿಮ್ಮ ಜೀವನದ ಸಮಸ್ತ ಕಷ್ಟಗಳು, ಹಣಕಾಸಿನ ತೊಂದರೆಗಳು ಮತ್ತು ಮನಸ್ತಾಪಗಳನ್ನು ಅಂತ್ಯಗೊಳಿಸಿ ನಿಮಗೆ ಸುಖ ಸಂತೋಷವನ್ನು ನೀಡೋದಕ್ಕೆ ನಿಮ್ಮ ಮನೆಯಲ್ಲೇ ನೆಲೆಸಿದ್ದಾರೆ. ಆದರೆ ತುಲಾರಾಶಿಯವರೇ, ಒಂದು ಭಯಾನಕ ಎಚ್ಚರಿಕೆ. ನಿಮ್ಮ ಪ್ರಗತಿಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವ ಕೆಲವು ವ್ಯಕ್ತಿಗಳು ನಿಮ್ಮ ಮೇಲೆ ತಾಂತ್ರಿಕ ಸಂಚುಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಮನ್ನು ಆರ್ಥಿಕವಾಗಿ ಹಳ್ಳಕ್ಕೆ ತಳ್ಳೋದಕ್ಕೆ ಮತ್ತು ನಿಮ್ಮ ಹೆಸರನ್ನು ಕೆಡಿಸೋದಕ್ಕೆ ನಿಮ್ಮ ಶತ್ರುಗಳ ಸ್ಮಶಾನ ವಿದ್ಯೆ ಮತ್ತು ಮಾಟ ಮಂತ್ರದ ಮೇಲೆ ಹೋಗಿದ್ದಾರೆ. ಅನೇಕ ಬಾರಿ ದುಷ್ಟಶಕ್ತಿಗಳು ನಿಮ್ಮ ಮನೆ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಮಾಡಿವೆ. ಆದರೆ ನಿಮ್ಮ ಮನೆಯ ಹೊಸ್ತಿಲದಲ್ಲಿರುವ ಆ ಇಬ್ಬರು ದೇವತೆಗಳು ಆಘಾತಗಳನ್ನು ತಡೆದು ನಿಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ನೀವು ಅರಿಯದೆಯೇ ಅನೇಕ ಬಾರಿ ಸಾವಿನ ದವಡೆಯಿಂದ ಪಾರಾಗಿದ್ದೀರಿ. ಅಂದರೆ ಅದಕ್ಕೆ ಈ ದೇವತೆಗಳ ಕೃಪೆನೇ ಕಾರಣ. ಆದರೆ ನೀವು ಗಮನಿಸಬೇಕಾದ ಕೆಲವೊಂದು ಮುಖ್ಯವಾದ ವಿಷಯವೊಂದು ಇದೆ. ತುಲಾರಾಶಿಯವರಾದ ನೀವು ಅರಿಯದೆ ಮಾಡುತ್ತಿರುವ ಕೆಲವು ಸಣ್ಣ ತಪ್ಪುಗಳು ಈ ದೇವತೆಗಳನ್ನು ಕ್ರೋಧಿತರನ್ನಾಗಿ ಮಾಡ್ತಾ ಇವೆ. ನಿಮ್ಮ ಮನೆಯಲ್ಲಿ ನಡೀತಾ ಇರುವ ಅಶಿಸ್ತು ಅಥವಾ ನೀವು ನೀಡುತ್ತಿರುವ ಅಸಡ್ಡೆಯ ನಡವಳಿಕೆಯಿಂದಾಗಿ ಆ ದೇವತೆಗಳು ಮನೆ ಬಿಟ್ಟು ಹೊರಡುವ ಸೂಚನೆ ನೀಡ್ತಾ ಇದ್ದಾರೆ. ಒಮ್ಮೆ ಅವರು ಹೊರ ನಡೆದ್ರು ಅಂದರೆ ನಿಮ್ಮ ಶತ್ರುಗಳ ಕುತಂತ್ರಗಳು ನೇರವಾಗಿ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಆದ್ದರಿಂದ ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಮಾಡಿಕೊಳ್ಳಿ. ಅಧರ್ಮದ ಹಾದಿ ಹಿಡಿಬೇಡಿ. ಈಗ ತುಲಾರಾಶಿಯವರಿಗೆ ಕಾಯುತ್ತಿರುವ ಅತಿ ದೊಡ್ಡ ಶುಭ ಸುದ್ದಿ ಇಲ್ಲಿದೆ. ಮುಂಬರುವ ಕೆಲವೇ ದಿನಗಳಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ. ನಿಮ್ಮ ಜಾತಕದಲ್ಲಿ ರಾಜಯೋಗ ಆರಂಭ ಆಗ್ತಾ ಇದ್ದು, ನೀವು ಈವರೆಗೆ ಪಟ್ಟ ಕಷ್ಟಕ್ಕೆ ಈಗ 1000 ಪಟ್ಟು ಪ್ರತಿಫಲ ಸಿಗಲಿದೆ. ಅನಿರೀಕ್ಷಿತ ಧನ ಲಾಭ, ಆಸ್ತಿಪಾಸ್ತಿ ಮತ್ತು ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನ ನಿಮ್ಮದಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಇಮ್ಮಡಿಯಾಗಲಿದೆ ಮತ್ತು ಶತ್ರುಗಳು ನಿಮ್ಮ ಎದುರು ತಲೆ ತಗ್ಗಿಸಿ ನಿಲ್ಲುವ ಕಾಲ ಹತ್ತಿರ ಬಂದಿದೆ. ಇದು ಬ್ರಹ್ಮಾಂಡದ ನಿರ್ಧಾರ. ಇದನ್ನು ಅಳಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಎಚ್ಚರ, ನಿಮ್ಮ ಅತ್ಯಂತ ಆಪ್ತರು ಅಂತ ನೀವು ಭಾವಿಸಿರುವ 3 ವ್ಯಕ್ತಿಗಳು ನಿಮಗೆ ದ್ರೋಹ ಮಾಡ್ತಾ ಇದ್ದಾರೆ. ಈ 3 ವಿಶ್ವಾಸಘಾತಕರು ನಿಮ್ಮ ನಾಶಕ್ಕೆ ಸಂಚು ರೂಪಿಸ್ತಾ ಇರೋದು ಕಂಡು ಬರ್ತಾ ಇದೆ. ಇವರು ನಿಮ್ಮ ಶತ್ರುಗಳ ಜೊತೆ ಕೈ ಜೋಡಿಸಿ ನಿಮ್ಮ ವಿನಾಶಕ್ಕೆ ಸಂಚು ರೂಪಿಸ್ತಾ ಇದ್ದಾರೆ. ಈ 3 ಮೋಸಗಾರರಿಂದ ನೀವು ಶೀಘ್ರದಲ್ಲೇ ದೂರವಾಗಬೇಕು. ಇಲ್ಲದಿದ್ದರೆ ನಿಮ್ಮ ಯಶಸ್ಸು ನಿಮ್ಮ ಕೈ ತಪ್ಪಿ ಹೋಗಬಹುದು. ಈ ದೈವಿಕ ರಕ್ಷಣೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಮತ್ತು ಮಹಾದೇವನ ಸಂಪೂರ್ಣ ಆಶೀರ್ವಾದ ಪಡೆಯೋದಕ್ಕೆ ತಕ್ಷಣವೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀ ಹರ ಹರ ಮಹಾದೇವ, ಜೈ ಭೋಲೆನಾಥ ಅಂತ ಕಮೆಂಟ್ ಮಾಡಿ. ನೆನ್ಪಿಡಿ ತುಲಾರಾಶಿಯವರೇ, ಇದು ನಿಮ್ಮ ಭಾಗ್ಯೋದಯದ ಸಮಯ. ದೇವತೆಗಳು ನಿಮ್ಮ ಮನೆಯಲ್ಲಿ ಇದ್ದಾರೆ. ಅವರನ್ನು ಗೌರವಿಸಿ. ನಿಮ್ಮ ಶತ್ರುಗಳು ಸೋಲುವ ಸಮಯ ಬಂದಿದೆ. ವಿಜಯ ಅನ್ನೋದು ನಿಮ್ಮದೇ ಆಗುತ್ತೆ. ಜೈ ಬಾಲಾಜಿ ಮಹಾರಾಜ್. ಜೈ ಹಿಂದ್. ಜೈ ಭಾರತ್ ಮಾತೆ. ಹರಿ ಓಂ. ದತ್ಸತ್. ಸರ್ವಜನೋ ಸುಖಿನೋ ಭವಂತು.